ಹಾಯ್ ಹಲೋ ನಮಸ್ಕಾರ ಸ್ವಾಗತ ಸುಸ್ವಾಗತ ದೀಪ್ಸ್ ಕ್ರಿಯೇಟಿವ್ ವರ್ಡ್ಗೆ. ಸೊ ಇವತ್ತು ನಾನು ನನ್ನ ಇಂಟ್ರಡಕ್ಷನ್ ವಿಡಿಯೋ ಮಾಡ್ತಾ ಇದ್ದೀನಿ. اي والله ها فليب برا دوس عندي خوش فصله يا اخي تفوز والله خوش رقصه يا اخي دوس عندي خوش فصله يا اخي تفوز والله خوش رقصه. ಸೊ ನನ್ನ ಸ್ಟಡೀಸ್ ಬಂದು ನಾನು LKGಯಿಂದ 10th ನಿಯರ್ಲಿ 12 ಇಯರ್ಸ್ ಒಂದೇ ಸ್ಕೂಲಲ್ಲಿ ಓದಿದ್ದು, ಬ್ಯಾಂಗ್ಳೂರ್ ಎಜುಕೇಷನ್ ಸೊಸೈಟಿ ಅಂತ, ಮಲ್ಲೇಶ್ವರಮ್ಮು. ಸೊ ನೆಕ್ಸ್ಟು ಪಿ ಯುಯಿಂದ MCOMವರೆಗೂ ಒಂದೇ ಕಾಲೇಜಲ್ಲಿ ಓದಿದ್ದು, ಶ್ರೀ ಅರಬಿಂದೋ ಕಾಲೇಜ್ ಅಂತ, ರಾಜಾಜಿನಗರ್. ಸೊ ಎರಡೂ ಅಷ್ಟೇ ಫುಲ್ ಒಂದೇ ಸ್ಟ್ರೆಚ್ಚಲ್ಲಿ ಮಾಡಿದ್ದೀನಿ, ಎಲ್ಲ ಒಂದೇ ಕಡೆ. ಆ್ಯಕ್ಚುಲಿ 2022 ಅಲ್ಲಿ ನಂದು ಡಿಗ್ರಿ ಕಂಪ್ಲೀಟ್ ಆಯಿತು. ನವಂಬರ್ ಆಗಿತ್ತು ರಿಸಲ್ಟ್ಸ್ ಎಲ್ಲ ಬರೋ ಅಷ್ಟರಲ್ಲಿ. ಸೊ ಡಿಸೆಂಬರಲ್ಲಿ ನ್ಯೂಸ್ ಫಸ್ಟ್ ಚಾನಲಲ್ಲಿ ನನಗೆ ಕೆಲಸ ಸಿಕ್ತು. ಅಲ್ಲಿ ಫ್ರಂಟ್ ಆಫೀಸ್ ಎಕ್ಸಿಕ್ಯೂಟಿವ್ ಅಂತ ಅಲ್ಲಿ ವರ್ಕ್ ಮಾಡಿದೆ 3 ಮಂತ್ಸು. ಅದಾದಮೇಲೆ ನಾನು MNCಗೆ ಜಾಯ್ನ್ ಆಗಬೇಕಂತ ಇತ್ತು. ಸೊ ನೆಕ್ಸ್ಟು 3 ಮಂತ್ಸ್ ಮಾಡಿದೆ ಏಪ್ರಿಲ್ವರೆಗೂ. ನೆಕ್ಸ್ಟ್ ಜೂನಲ್ಲಿ ನನಗೆ ಒಮೆಗಾ ಹೆಲ್ತ್ ಕೇರ್ ಅಂತ ಕೆಲಸ ಸಿಕ್ತು. ಅಲ್ಲಿ ಜೂನ್ 2023ಇಂದ ಅಕ್ಟೋಬರ್ 2025ವರೆಗೂ ಒಮೆಗಾ ಅಲ್ಲಿ ಮಾಡಿದೆ. ಅದಾದಮೇಲೆ ಅಕ್ಟೋಬರ್ 4th ಅಲ್ಲಿ ರಿಲೀವಿಂಗ್ ಆಯಿತು. ಅಕ್ಟೋಬರ್ 8ಗೆ ಕ್ರಾಫ್ಟ್ BPO ಅಂತ ಕಂಪನಿಗೆ ಸೇರಿಕೊಂಡೆ. ಸೊ ಅಲ್ಲೂ ಕೂಡ ಈಗ ಪೇಪರ್ಸಲ್ಲಿದ್ದೀನಿ, ಅಲ್ಲೂ ಬಿಡ್ತಾ ಇದ್ದೀನಿ ಬಿಕಾಸ್ ಹೆಲ್ತ್ ಅಪ್ಸೆಟ್ ಆಗ್ತಿದೆ. ಆಫೀಸ್ಗೆ ಹೋಗಬೇಕು, ಅಲ್ಲಿ ವರ್ಕ್ ಫ್ರಮ್ ಹೋಮ್ ಇಲ್ಲ. ಸೊ ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗ್ತಿದೆ, ಅದಕ್ಕೆ ಅಲ್ಲಿ ಬಿಟ್ಟೆ. ಈಗ ಲಾಸ್ಟ್ ವೀಕ್ ಇದೆ. ಸೊ ನೆಕ್ಸ್ಟು ನಾನು ಡೇ ಶಿಫ್ಟ್ ಮಾಡಬೇಕಂತ ಅನ್ಕೋತಾ ಇದ್ದೀನಿ MCOM ಬೇಸ್ ಮೇಲೆ. ಸೊ ನೋಡಬೇಕು ಎಲ್ಲಿ ಏನು ಸಿಗುತ್ತೆ ಅಂತ. ನನ್ನ ಡಾರ್ಕ್ ಸರ್ಕಲ್ಸ್ ತುಂಬ ಬಂದುಬಿಟ್ಟಿದೆ. ನನ್ನ ಕಣ್ಣು ನೋಡ್ಬೋದು ನೀವು, ಫುಲ್ಲು ಊದ್ಕೊಳ್ಳೋ ಥರ ಆಗಿಬಿಟ್ಟಿದೆ ಕಂಪ್ಲೀಟಾಗಿ. ಸೊ ಆ್ಯಕ್ಚುಲಿ ನಾನು ಡಿಗ್ರಿ ಕಂಪ್ಲೀಟ್ ಆಗಿದ ತಕ್ಷಣ MNC ಕಂಪನಿಗೆ ಜಾಯ್ನ್ ಆದೆ. ಸೊ ಆಮೇಲೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಸಿಕ್ಕಾದಮೇಲೆ ನಂಗೆ ಹೈಯರ್ ಸ್ಟಡೀಸ್ ಮಾಡಬೇಕಂತ ಇತ್ತು. ಸೊ ಅದಕ್ಕೆ ಅದಾದಮೇಲೆ ನಾನು ವರ್ಕ್ ಫ್ರಮ್ ಹೋಮ್ ಬಂದಮೇಲೆ MCOMಗೆ ಜಾಯ್ನ್ ಆಗಿದ್ದು. ಎರಡೂ ಮ್ಯಾನೇಜ್ ಮಾಡ್ತಾಯಿದ್ದೆ. ಮಾರ್ನಿಂಗ್ ಕಾಲೇಜ್ಗೆ ಹೋಗ್ತಿದ್ದೆ, ಈವ್ನಿಂಗ್ ವರ್ಕ್ ಫ್ರಮ್ ಹೋಮ್ ಇತ್ತಲ್ವ, ಸೊ ಎರಡೂ ಮ್ಯಾನೇಜ್ ಮಾಡ್ಕೊಂಡು ಮಾಡ್ತಾಯಿದ್ದೆ. ನೆಕ್ಸ್ಟ್ ನಾನು ವರ್ಕ್ ಮಾಡ್ತಾ ಇರೋದು US ಹೆಲ್ತ್ ಕೇರ್ಗೆ, ಮೆಡಿಕಲ್ ಬಿಲ್ಲಿಂಗ್ ಕಂಪನಿ. ಸೊ ಇದು ಕಂಪ್ಲೀಟ್ ನೈಟ್ ಶಿಫ್ಟ್. ಸೊ ನಿಯರ್ಲಿ 2.8 ಇಯರ್ಸಿಂದ ನಾನು ನೈಟ್ ಶಿಫ್ಟ್ ಮಾಡ್ತಾಯಿದ್ದೀನಿ. ನೀವು ನನ್ನ ಕಣ್ಣು ನೋಡ್ಬೋದು, ನನ್ನ ಡಾರ್ಕ್ ಸರ್ಕಲ್ಸ್ ಹೆಂಗಿದೆ ಅಂತ. ಮತ್ತು ನಮ್ಮ ಮನೇಲಿ 6 ಮೆಂಬರ್ಸ್ ಇರೋದು. ನಾನು, ನನ್ನ ತಂಗಿ, ನಮ್ಮ ಅಪ್ಪ, ಅಮ್ಮ, ಅಪ್ಪ ಅವರಮ್ಮ, ಅಜ್ಜಿ, ಅಮ್ಮ ಅವರಮ್ಮ, ಅಜ್ಜಿ. ಸೊ ಇಬ್ಬರು ಅಜ್ಜಿದಿರು. ಸೊ ಟೋಟಲಿ 6 ಮೆಂಬರ್ಸ್ ನಮ್ಮ ಮನೇಲಿ. ನಮ್ಮ ಡ್ಯಾಡಿ ಬಿಸ್ನೆಸ್ ಮ್ಯಾನ್. ಅವರು ಓನ್ ಬಿಸ್ನೆಸ್ ಕೂಡ ಮಾಡಿಕೊಂಡು ಅವರು ಒಂದು ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಇಂಡಸ್ಟ್ರಿ ಬೇಸ್ಡ್ ಬಿಸ್ನೆಸ್ಸು. ನೆಕ್ಸ್ಟ್ ನಮ್ಮ ಮಮ್ಮಿ ಹೌಸ್ ವೈಫ್. ಆ್ಯಂಡ್ ನನ್ನ ತಂಗಿ ಸೆಕೆಂಡ್ PU ಓದ್ತಿದ್ದಾಳೆ. ಅವಳು ಅಷ್ಟೇ ಮಲ್ಲೇಶ್ವರಂ, ನಮ್ಮದು ಬ್ಯಾಂಗ್ಳೂರ್ ಎಜುಕೇಷನ್ ಸೊಸೈಟಿ ಅಂತ ಸ್ಕೂಲ್ ಹೇಳಿದ್ದೆ ಅಲ್ಲ, ಅವಳು ಅಲ್ಲೇ ಜಾಯ್ನ್ ಆದ್ಲು. ಅವಳು ಫಸ್ಟ್ ಸ್ಟ್ಯಾಂಡರ್ಡಿಂದ ಈಗ PUವರೆಗೂ ಅಲ್ಲೇ ಓದಿದ್ದಾಳೆ. ಅವಳದು ನಿಯರ್ಲಿ ಒಂದು ಸ್ಟ್ರೆಚಲ್ಲಿ 12 ಇಯರ್ಸ್ ಕಂಪ್ಲೀಟ್ ಆಗಿದೆ ಅಲ್ಲಿ. ಇನ್ನೇನು ಮಾರ್ಚಲ್ಲಿ ಎಕ್ಸಾಮ್ಸ್ ಇದೆ, ಅವಳ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದಾಳೆ. ಸೊ ನೆಕ್ಸ್ಟು ನಾನು ಈಗ ನೋಡಬೇಕು, ಡೇ ಶಿಫ್ಟು ನೋಡ್ತಾ ಇದ್ದೀನಿ. ಇಫ್ ಇನ್ ಕೇಸ್ ಡೇ ಶಿಫ್ಟ್ ಸಿಕ್ಕಿದ್ರೆ ಡೇ ಶಿಫ್ಟು, ಆರಲ್ಸ್ ನನ್ನದೇ ಫೀಲ್ಡಲ್ಲಿ ಮೆಡಿಕಲ್ ಬಿಲ್ಲಿಂಗ್ಗೆ ಸೇರ್ಕೋಬೇಕಂತ ಅಂದರೆ ವರ್ಕ್ ಫ್ರಮ್ ಹೋಮೇ ಸೇರ್ಕೋ ಅಂತ ನಮ್ಮ ಮನೇಲೆಲ್ಲ ಫೋರ್ಸ್ ಮಾಡ್ತಾ ಇದ್ದಾರೆ. ಸೊ ಆಫೀಸ್ಗಂತೂ ಹೋಗೋಕ್ಕಾಗ್ತಾಯಿಲ್ಲ, ನನಗೆ ಕಂಪ್ಲೀಟ್ ಹೆಲ್ತ್ ಅಪ್ಸೆಟ್ ಆಗ್ತಿದೆ. ಸೊ ನೋಡಬೇಕು ನೆಕ್ಸ್ಟ್ ಏನಾಗುತ್ತೆ ಅಂತ. ಸೊ ನೈಟ್ ಶಿಫ್ಟ್ ಮಾಡೋದ್ರಿಂದ 2.8 ಇಯರ್ಸಿಂದ ನಾನು ಮುಂಚೆ ತುಂಬ ಒಂಥರ ಸಣ್ಣಕ್ಕಿದ್ದೆ. ಈಗ ನೋಡಿ ಈ ಥರ ಬಬ್ಲಿ ಆಗಿಬಿಟ್ಟಿದ್ದೀನಿ. ನೈಟ್ ಶಿಫ್ಟಿಂದ, ಹಾರ್ಮೋನ್ ಇಂಬ್ಯಾಲೆನ್ಸಿಂದ ನನ್ನ ಹೆಲ್ತ್ ಫುಲ್ ಅಪ್ಸೆಟ್ ಆಗಿಬಿಟ್ಟಿದೆ. ಸೊ ನ್ಯೂ ಇಯರ್ ರೆಸಲ್ಯೂಷನ್ ತೊಗೊಂಡಿದ್ದೀನಿ, ಸ್ವಲ್ಪ ಫಿಟ್ ಆಗಬೇಕು ಅಂತ. ನೋಡಬೇಕು, ನಾನು ಬೇಕಾದ್ರೆ ನೀವು ಫೋಟೋ ಅಟ್ಯಾಚ್ ಮಾಡಿರ್ತೀನಿ, ನಾನು ಮುಂಚೆ ಹೆಂಗಿದ್ದೆ ಅಂತ ನೋಡಿ, ಈಗ ಹೆಂಗಿದ್ದೀನಿ ನೋಡಿ. ಇದಾಗಿತ್ತು ನನ್ನ ಇಂಟ್ರಡಕ್ಷನ್ ವ್ಲಾಗ್. ಸೊ ಇನ್ನೂ ಏನಾದರೂ ಕ್ವೆಶನ್ಸ್ ನಾನು ಮಿಸ್ ಮಾಡಿದರೆ, ನಿಮ್ಗೇನಾದರೂ ಇನ್ನೂ ನನ್ನ ಬಗ್ಗೆ ತಿಳ್ಕೊಬೇಕಂತ ಅನಿಸಿದರೆ ಪ್ಲೀಸ್ ಕಮೆಂಟ್ ಮಾಡಿ. ನನಗೆ ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಕಮೆಂಟ್ ಜಾಸ್ತಿ ಮಾಡಿ, ನಿಮಗೆ ಏನು ಅನಿಸುತ್ತೆ ಎಲ್ಲ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.